ಹಲೋ ಡಿಯರ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು KEA ಮೂಲಕ ನೋಟಿಫಿಕೇಷನ್ ಆಗಿರ್ತಕ್ಕಂತಹ ಕ್ರೈಸ್ ಟೀಚರ್ ರೆಕ್ರೂಟ್ಮೆಂಟ್ನ ಅಪ್ಲಿಕೇಶನ್ನಲ್ಲಿ ತುಂಬ ಸಮಸ್ಯೆಗಳಾಗ್ತಿದ್ದು. OTP ಬರ್ತಾ ಇರಲಿಲ್ಲ, ನಂತರ ಕ್ವಾಲಿಫಿಕೇಷನ್ ಡೀಟೇಲ್ಸ್ನ ತೊಗೊಳ್ತಾ ಇರಲಿಲ್ಲ. ಬಟ್ ಈಗ ಕ್ವಾಲಿಫಿಕೇಷನ್ ಡೀಟೇಲ್ಸ್ನ ತಗೊಳ್ತಾ ಇದೆ. ಏನು ಮಾಡಬೇಕಪ್ಪ ಅಂದರೆ ಹೇಳಿದ್ರೆ, ಫಸ್ಟ್ ನಿಮ್ಮ ಈ ಬಟನಲ್ಲಿ ಅರ್ಹತೆನ ಹಾಕಿ PG ಡಿಗ್ರಿ ಅಥವಾ ಡಿಗ್ರಿ ಯಾವುದೇ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಡಿಗ್ರಿ ಯಾವುದು, ಬ್ಯಾಚುಲರ್ ಆಫ್ ಎಜುಕೇಷನ್ನ ಬಿ ಎಡ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಪಾಸ್ಔಟ್ ಅಂತ ತೋರಿಸುತ್ತೆ. ನಿಮ್ಮ ಯೂನಿವರ್ಸಿಟಿ ನೇಮ್ ಹಾಕಿ. ಇಲ್ಲಿ ಈ ಬಟನಲ್ಲಿ ನಿಮ್ಮ ಕಾಲೇಜ್ ನೇಮ್ ಇದೆ, ನಿಮ್ಮ ಕಾಲೇಜ್ ನೇಮ್ ಏನಿದೆ ನಿಮ್ಮ ಕಾಲೇಜ್ ನೇಮ್ ಹಾಕಿ. ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ನ ಇಲ್ಲಿ ಹಾಕಿ. ದೆನ್ ಇಲ್ಲಿ ನಿಮ್ಮ ವಿಶ್ವವಿದ್ಯಾನಿಲಯ ಯಾವುದು ಸೆಲೆಕ್ಟ್ ಮಾಡ್ಕೊಳ್ಳಿ. ಕೋರ್ಸ್ ಅವಧಿ ಎಷ್ಟು ವರ್ಷ ನೀವು ಓದಿದ್ದೀರಾ, ಕೋರ್ಸ್ BEd 2 ವರ್ಷ ಅಲ್ವಾ, 2 ವರ್ಷ ಸೆಲೆಕ್ಟ್ ಮಾಡ್ಕೊಳ್ಳಿ. ಪಾಸಾದ ವರ್ಷ ಯಾವುದು, 2025, 26, ಯಾವುದು ನೀವು ಯಾವ ಇಯರಲ್ಲಿ ಸೆಲೆಕ್ಟ್ ಆಗಿದ್ದೀರಾ, ಪಾಸ್ ಆಗಿದ್ದೀರಾ ಅದನ್ನು ಹಾಕಿ. ಕೋರ್ಸ್ ಸಂಯೋಜನೆಗಳು ನಿಮ್ಮದು ಆರ್ಟ್ಸ್ ಮೆಥಡ, ಇಂಗ್ಲೀಷ್ ಮೆಥಡ, ಹಿಂದಿ ಮೆಥಡ, KTET ಆಗಿದೆಯಾ, CTET ಆಗಿದೆಯಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ದೆನ್ ಮೇನ್ ಏನಪ್ಪ ಅಂತ ಹೇಳಿದ್ರೆ, ಇದರಲ್ಲಿ ಇಲ್ಲಿ ರಿಜಿಸ್ಟರ್ ನಂಬರ್ ಹಾಕಬೇಕಾದ್ರೆ ನಾನು KEA ಅವರಿಗೆ ಫೋನ್ ಮಾಡಿ ಕೇಳಿದಾಗ ಅವ್ರು ಏನಂದರು, ರಿಜಿಸ್ಟರ್ ನಂಬರ್ ಹಾಕಬೇಕಾದ್ರೆ ಫಾರ್ ಎಕ್ಸಾಂಪಲ್ ನಿಮ್ಮದು U07 ಅಂತ ಇರುತ್ತೆ ಅಂದ್ಕೊಳ್ಳಿ. ಯುನ ನೀವು ಸ್ಮಾಲ್ ಲೆಟರ್ ಹಾಕಿ ಸರ್ ತೊಗೊಳುತ್ತೆ ಅಂತ ಹೇಳಿದ್ರು. ಆ ಥರ ನಾನು ಸ್ಮಾಲ್ ಲೆಟರ್ ಹಾಕಿ ನಾನು ಅಪ್ಲೋಡ್ ಮಾಡಿದ್ದೀನಿ, ತೊಗೊಂಡಿದೆ. ನೀವು ಟ್ರೈ ಮಾಡಿ ತೊಗೊಳುತ್ತೆ. ಮೇನ್ ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ CGPA ಇದ್ದರೆ CGPA ಹಾಕಿ, ಮಾರ್ಕ್ಸ್ ಇದ್ದರೆ ಮಾರ್ಕ್ಸ್ ಹಾಕಿ. ಮಾರ್ಕ್ಸ್ ಇದ್ದರೆ ಮಾರ್ಕ್ಸೇ ಹಾಕಿದ್ರೆ ಒಳ್ಳೇದು ಅನಿಸುತ್ತೆ. ನಮ್ಮ ಮಾರ್ಕ್ಸ್ ಕಾರ್ಡಲ್ಲೆಲ್ಲ ಮಾರ್ಕ್ಸ್ ಇದೆ, CGPA ಆ್ಯಡ್ ಮಾಡಿಲ್ಲ ನಮಗೆ. ದೆನ್ ಮತ್ತೆ ನಿಮಗೆ ಎಕ್ಸ್ಟ್ರಾ ಕ್ವಾಲಿಫಿಕೇಷನ್ ಏನಾದ್ರು ಬೇಕಂದರೆ ಆ್ಯಡ್ ಮಾಡಿಕೊಂಡು MA ಅಥವಾ MS ಏನಾದ್ರು ಕ್ವಾಲಿಫಿಕೇಷನ್ ಇದ್ದರೆ ಆ್ಯಡ್ ಮಾಡ್ಬೋದು. ಸಮ್ಟೈಮ್ಸ್ ಇದು ತೊಗೊಳ್ತಾ ಇದೆ, ಕೆಲವು ಟೈಮ್ ತೊಗೊತಿಲ್ಲ. ಬಟ್ ಈಗ ಅವ್ರು ಹೇಳಿದ ಪ್ರಕಾರ ಸರಿ ಮಾಡಿದ್ದೀವಿ ಸರ್. ಬಟ್ ನೀವು ರಿಜಿಸ್ಟರ್ ನಂಬರ್ನ ಅಥವಾ ರೋಲ್ ನಂಬರ್ನ ಹಾಕಬೇಕಾದ್ರೆ ಕ್ಯಾಪಿಟಲ್ ಲೆಟರ್ ಬದಲು ಸ್ಮಾಲ್ ಲೆಟರ್ನ ಫೀಡ್ ಮಾಡಿ, ಅದು ಖಂಡಿತ ತೊಗೊಳುತ್ತೆ ಅಂತ ಹೇಳಿದ್ರು. ಅದೇ ರೀತಿ ತೊಗೊಂಡಿದೆ. ಓಕೆ, ಟ್ರೈ ಮಾಡಿ, ಖಂಡಿತ ತೊಗೊಳುತ್ತೆ. ಥ್ಯಾಂಕ್ ಯು. ಹಲೋ ಡಿಯರ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು KEA ಮೂಲಕ ನೋಟಿಫಿಕೇಷನ್ ಆಗಿರ್ತಕ್ಕಂತಹ ಕ್ರೈಸ್ ಟೀಚರ್ ರೆಕ್ರೂಟ್ಮೆಂಟ್ನ ಅಪ್ಲಿಕೇಶನ್ನಲ್ಲಿ ತುಂಬ ಸಮಸ್ಯೆಗಳಾಗ್ತಿದ್ದು. OTP ಬರ್ತಾ ಇರಲಿಲ್ಲ, ನಂತರ ಕ್ವಾಲಿಫಿಕೇಷನ್ ಡೀಟೇಲ್ಸ್ನ ತೊಗೊಳ್ತಾ ಇರಲಿಲ್ಲ. ಬಟ್ ಈಗ ಕ್ವಾಲಿಫಿಕೇಷನ್ ಡೀಟೇಲ್ಸ್ನ ತಗೊಳ್ತಾ ಇದೆ. ಏನು ಮಾಡಬೇಕಪ್ಪ ಅಂದರೆ ಹೇಳಿದ್ರೆ, ಫಸ್ಟ್ ನಿಮ್ಮ ಈ ಬಟನಲ್ಲಿ ಅರ್ಹತೆನ ಹಾಕಿ PG ಡಿಗ್ರಿ ಅಥವಾ ಡಿಗ್ರಿ ಯಾವುದೇ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಡಿಗ್ರಿ ಯಾವುದು, ಬ್ಯಾಚುಲರ್ ಆಫ್ ಎಜುಕೇಷನ್ನ ಬಿ ಎಡ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಪಾಸ್ಔಟ್ ಅಂತ ತೋರಿಸುತ್ತೆ. ನಿಮ್ಮ ಯೂನಿವರ್ಸಿಟಿ ನೇಮ್ ಹಾಕಿ. ಇಲ್ಲಿ ಈ ಬಟನಲ್ಲಿ ನಿಮ್ಮ ಕಾಲೇಜ್ ನೇಮ್ ಇದೆ, ನಿಮ್ಮ ಕಾಲೇಜ್ ನೇಮ್ ಏನಿದೆ ನಿಮ್ಮ ಕಾಲೇಜ್ ನೇಮ್ ಹಾಕಿ. ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ನ ಇಲ್ಲಿ ಹಾಕಿ. ದೆನ್ ಇಲ್ಲಿ ನಿಮ್ಮ ವಿಶ್ವವಿದ್ಯಾನಿಲಯ ಯಾವುದು ಸೆಲೆಕ್ಟ್ ಮಾಡ್ಕೊಳ್ಳಿ. ಕೋರ್ಸ್ ಅವಧಿ ಎಷ್ಟು ವರ್ಷ ನೀವು ಓದಿದ್ದೀರಾ, ಕೋರ್ಸ್ BEd 2 ವರ್ಷ ಅಲ್ವಾ, 2 ವರ್ಷ ಸೆಲೆಕ್ಟ್ ಮಾಡ್ಕೊಳ್ಳಿ. ಪಾಸಾದ ವರ್ಷ ಯಾವುದು, 2025, 26, ಯಾವುದು ನೀವು ಯಾವ ಇಯರಲ್ಲಿ ಸೆಲೆಕ್ಟ್ ಆಗಿದ್ದೀರಾ, ಪಾಸ್ ಆಗಿದ್ದೀರಾ ಅದನ್ನು ಹಾಕಿ. ಕೋರ್ಸ್ ಸಂಯೋಜನೆಗಳು ನಿಮ್ಮದು ಆರ್ಟ್ಸ್ ಮೆಥಡ, ಇಂಗ್ಲೀಷ್ ಮೆಥಡ, ಹಿಂದಿ ಮೆಥಡ, KTET ಆಗಿದೆಯಾ, CTET ಆಗಿದೆಯಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ದೆನ್ ಮೇನ್ ಏನಪ್ಪ ಅಂತ ಹೇಳಿದ್ರೆ, ಇದರಲ್ಲಿ ಇಲ್ಲಿ ರಿಜಿಸ್ಟರ್ ನಂಬರ್ ಹಾಕಬೇಕಾದ್ರೆ ನಾನು KEA ಅವರಿಗೆ ಫೋನ್ ಮಾಡಿ ಕೇಳಿದಾಗ ಅವ್ರು ಏನಂದರು, ರಿಜಿಸ್ಟರ್ ನಂಬರ್ ಹಾಕಬೇಕಾದ್ರೆ ಫಾರ್ ಎಕ್ಸಾಂಪಲ್ ನಿಮ್ಮದು U07 ಅಂತ ಇರುತ್ತೆ ಅಂದ್ಕೊಳ್ಳಿ. ಯುನ ನೀವು ಸ್ಮಾಲ್ ಲೆಟರ್ ಹಾಕಿ ಸರ್ ತೊಗೊಳುತ್ತೆ ಅಂತ ಹೇಳಿದ್ರು. ಆ ಥರ ನಾನು ಸ್ಮಾಲ್ ಲೆಟರ್ ಹಾಕಿ ನಾನು ಅಪ್ಲೋಡ್ ಮಾಡಿದ್ದೀನಿ, ತೊಗೊಂಡಿದೆ. ನೀವು ಟ್ರೈ ಮಾಡಿ ತೊಗೊಳುತ್ತೆ. ಮೇನ್ ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ CGPA ಇದ್ದರೆ CGPA ಹಾಕಿ, ಮಾರ್ಕ್ಸ್ ಇದ್ದರೆ ಮಾರ್ಕ್ಸ್ ಹಾಕಿ. ಮಾರ್ಕ್ಸ್ ಇದ್ದರೆ ಮಾರ್ಕ್ಸೇ ಹಾಕಿದ್ರೆ ಒಳ್ಳೇದು ಅನಿಸುತ್ತೆ. ನಮ್ಮ ಮಾರ್ಕ್ಸ್ ಕಾರ್ಡಲ್ಲೆಲ್ಲ ಮಾರ್ಕ್ಸ್ ಇದೆ, CGPA ಆ್ಯಡ್ ಮಾಡಿಲ್ಲ ನಮಗೆ. ದೆನ್ ಮತ್ತೆ ನಿಮಗೆ ಎಕ್ಸ್ಟ್ರಾ ಕ್ವಾಲಿಫಿಕೇಷನ್ ಏನಾದ್ರು ಬೇಕಂದರೆ ಆ್ಯಡ್ ಮಾಡಿಕೊಂಡು MA ಅಥವಾ MS ಏನಾದ್ರು ಕ್ವಾಲಿಫಿಕೇಷನ್ ಇದ್ದರೆ ಆ್ಯಡ್ ಮಾಡ್ಬೋದು. ಸಮ್ಟೈಮ್ಸ್ ಇದು ತೊಗೊಳ್ತಾ ಇದೆ, ಕೆಲವು ಟೈಮ್ ತೊಗೊತಿಲ್ಲ. ಬಟ್ ಈಗ ಅವ್ರು ಹೇಳಿದ ಪ್ರಕಾರ ಸರಿ ಮಾಡಿದ್ದೀವಿ ಸರ್. ಬಟ್ ನೀವು ರಿಜಿಸ್ಟರ್ ನಂಬರ್ನ ಅಥವಾ ರೋಲ್ ನಂಬರ್ನ ಹಾಕಬೇಕಾದ್ರೆ ಕ್ಯಾಪಿಟಲ್ ಲೆಟರ್ ಬದಲು ಸ್ಮಾಲ್ ಲೆಟರ್ನ ಫೀಡ್ ಮಾಡಿ, ಅದು ಖಂಡಿತ ತೊಗೊಳುತ್ತೆ ಅಂತ ಹೇಳಿದ್ರು. ಅದೇ ರೀತಿ ತೊಗೊಂಡಿದೆ. ಓಕೆ, ಟ್ರೈ ಮಾಡಿ, ಖಂಡಿತ ತೊಗೊಳುತ್ತೆ. ಥ್ಯಾಂಕ್ ಯು.